ನಮ್ಮ ಲೈಫ್ ಯಾವಾಗಲೂ ಹ್ಯಾಪಿಯಾಗಿರಬೇಕು ಅಂದರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು. ಹಾಗೆಯೇ ನಮ್ಮ ಬಗ್ಗೆ ಇನ್ನೊಬ್ಬರು ಮಾತಾಡ್ತಾ ಇದ್ದಾರೆ ಅಂದರೆ ನಾವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಇದನ್ನು ನಮ್ಮ ಲೈಫಿಗೆ ನಾವು ಅಳವಡಿಸ್ಕೊಂಡ್ರೆ ಯಾವಾಗಲೂ ಖುಷಿಯಾಗಿರ್ಬೋದು. ಏ ಹುಡುಗಿ ನೀನು ಬಾರಿ ಹುಡುಗಿ, ಹುಡುಕಬೇಡ ಗುಡುಗುಡು ಗುಡುಗಿ, ಮೇಲು ನೋಟಕ್ಕೆ ಕುಂಬಾರಂ ಕಡಿಗಿ, ನಡೆಯಬೇಕು ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಪ್ರತಿ ಸತಿ ನಾನು ಒಂದು ಕಿವಿ ಮಾತೊಂದಿಗೆ ಬರ್ತಾಯಿದ್ದೆ. ಇತ್ತೀಚೆಗೆ ಯಾಕೋ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇವತ್ತು ಹೇಳಬೇಕು ಅಂತ ಹೇಳಿ ಮನಸ್ಸಾಯಿತು ಅಂತ ಒಂದು ಕಿವಿ ಮಾತೊಂದಿಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮಾರ್ನಿಂಗ್ ಟಿಫನ್ಗೆ ಅಮ್ಮ ಚಿತ್ರಾನ್ನ ಮಾಡಿದರು. ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ಯಾಕೋ ಬಿಸಿಬೇಳೆಭಾತ್ ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂತ ಹೇಳಿ ನಾನಿವತ್ತು ಬಿಸಿಬೇಳೆಭಾತ್ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ನೀವು ಹೇಗೆ ಮಾಡ್ಕೋತೀರಾ, ನಾನು ಅದೇ ಥರ ಮಾಡ್ಕೋತಾ ಇದ್ದೀನಿ. ಕೆಲವರು ಬೇಳೆ ಅಕ್ಕಿನ ಸಪ್ರೇಟಾಗಿ ಬೇಯಿಸಿ ತರಕಾರಿ ಸಪ್ರೇಟಾಗಿ ಬೇಯಿಸಿ ಮಿಕ್ಸ್ ಮಾಡ್ಕೋತಾರೆ. ನಾನು ಆ ಥರ ಮಾಡೋದಿಲ್ಲ. ವೆಜಿಟೇಬಲ್ಸ್ ಹಾಗೆ ಅಕ್ಕಿ ಬೇಳೆನ ಹಾಕಿ ಒಂದು ವಿಷಲ್ ಕೂಗಿಸ್ಕೊತೀನಿ. ಅದಾದಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಕಡಲೆ ಬೀಜ, ಟೊಮೆಟೊ ಆ್ಯಂಡ್ ಕರಿಬೇವು ಸೊಪ್ಪು ಇದಿಷ್ಟನ್ನ ಹಾಕಿ ಫ್ರೈ ಮಾಡಿಕೊಂಡು ಪೌಡ್ರ್ ಹಾಕ್ತೀನಿ. ಸೊ ಅದ್ರ ಮಾಡೋ ಗ್ಯಾಪಲ್ಲಿ ಎಳ್ನೀರನ್ನ ಕುಡಿದೆ. ಹೆಲ್ತ್ಗೆ ಒಳ್ಳೆಯದು, ಹಾಗೆ ಫೇಸ್ ಕೂಡ ಗ್ಲೋ ಆಗುತ್ತೆ ಅಂತ ಇತ್ತೀಚೆಗೆ ಡೈಲಿ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಬಿಸಿಬೇಳೆಭಾತ್ ರೆಡಿ ಆಯಿತು. ಸೊ ಅದನ್ನು ಕೂಡ ತಿಂದು ನಮ್ಮ ಟೈಮ್ ಸರಿ ಇಲ್ಲದೆ ಇರುವಾಗ ಹಗ್ಗನೂ ಹಾವಾಗಿ ಕಾಣಿಸುತ್ತಂತೆ. ಯಾಕೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಸೊ ಅದಾದಮೇಲೆ ಸರ್ವತ್ ಮಾಡಿ ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ಹೇಳಿ ಕುಡಿದು ಮತ್ತು ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಹೇರ್ ಡ್ರೈನ ಮಾಡ್ಕೋತಾ ಇದ್ದೆ. ಸೊ ಯಾಕೆ ನಾನು ಹಗ್ಗನೂ ಹಾವಾಗಿ ಕಾಣುತ್ತೆ ಅಂತ ಹೇಳಿದೆ ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಈ ಮಾತು ತುಂಬ ಅಂದರೆ ತುಂಬ ಸತ್ಯ. ಬಿಕಾಸ್ ಈಗ ಸ್ವಲ್ಪ ಸ್ಟ್ರಗಲಲ್ಲಿ ನಡೀತಾ ಇದೆ ನನ್ನ ಲೈಫ್. ಅದಕ್ಕೋಸ್ಕರ ಈ ಮಾತನ್ನ ನಾನು ಹೇಳಿದೆ. ಅದಾಗಿದ ನಂತರ ಪಾಪಗೆ ಸ್ವಲ್ಪ ಊಟ ಮಾಡಿಸ್ತಾ ಇದ್ದೆ. ಈ ಪಾಪು ಊಟ ಮಾಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇಲ್ಲ ಅಂದರೂ 1 ಅವರ್ ಮೇಲೆ ಬೇಕಾಗುತ್ತೆ. ನೀವೇ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು ಅವಳು ಎಷ್ಟು ಹಠ ಮಾಡ್ತಾ ಇದ್ದಾಳೆ ತಿನ್ನಲಿಕ್ಕೆ ಅಂತ. ಸೊ ನಾನಿವತ್ತು ನನ್ನ ಟೈಮ್ ಸರಿ ಇಲ್ಲ ಅಂತ ಹೇಳಿದೆ. ಬಿಸಿಬೇಳೆಭಾತ್ ನಾನು ಪ್ರತಿ ಸತಿ ಮಾಡಿದಾಗಲೂ ತುಂಬ ಚೆನ್ನಾಗಿ ಮಾಡ್ತೀನಿ, ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಫ್ಯಾಮಿಲಿಲೆಲ್ಲ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಇವತ್ತು ನಾನು ಎಲ್ಲ ನಾರ್ಮಲಾಗೇ ಹಾಕಿದ್ದೆ. ಬಟ್ ಟೇಸ್ಟ್ ಒಂಚೂರು ಚೆನ್ನಾಗಿಲ್ಲ. ನೀರು ಜಾಸ್ತಿ ಆಗಿತ್ತು, ಫುಲ್ ನೀರಾಗಿತ್ತು. ಎಷ್ಟು ನೀರಾಗಿತ್ತು ಅಂದರೆ ಆ ವೆಜಿಟೇಬಲ್ಸ್ ಏನು ಬೇಯಿಸ್ಕೊಂಡಿದ್ದೆ ನೋಡಿ, ಅದರಲ್ಲಿ ನೀರು ಎತ್ತಾಕೋ ಅಷ್ಟು ಫುಲ್ ನೀರಾಗಿಬಿಟ್ಟಿತ್ತು. ಒಂಥರ ಏನು ಮಾಡಲಿಕ್ಕೂ ಮೂಡ್ ಆಫ್ ಅಂತಲೇ ಅಂದ್ಕೊಳ್ಳಿ. ಅದಾದಮೇಲೆ ಮತ್ತೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನನ್ನ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇತ್ತೀಚೆಗೆ ಸ್ವಲ್ಪ ಟೆನ್ಷನ್ಸ್, ಹೇಳ್ದಾಗಲೇ ಮೊಬೈಲ್ ನೋಡೋದು ಜಾಸ್ತಿ ಆಗಿದೆ, ನಿದ್ದೆ ಕಮ್ಮಿ ಆಗಿದೆ. ಸೊ ಅದರಿಂದ ಹೇರ್ ಫಾಲ್ ಆಗೋದಕ್ಕೂ ಕೂಡ ಸ್ಟಾರ್ಟ್ ಆಗಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊಲ್ಯೂಷನ್ ಏನಾದರೂ ನೋಡೋಣ ಅಂತ ಅಂದ್ಕೊಂಡು ರೋಸ್ಮೆರಿ ಲೀವ್ಸ್ ವಾಟರ್ ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಅದಾದಮೇಲೆ ಪಾಟ್ಗಳು ನೋಡಿದೆ, ಯಾವುದೇ ಥರದ ಚೇಂಜಸ್ ಇರಲಿಲ್ಲ. ಆ್ಯಸ್ ಯೂಶುವಲ್ ಹೇಗಿದೆ ಹಾಗೆ ಇದೆ. ಸೊ ಬೋರ್ ಆದಮೇಲೆ ಸ್ವಲ್ಪ ನಾನು ಜಾಸ್ತಿ ತಿನ್ನಲಿಕ್ಕೆ ನೋಡ್ತೀನಿ, ಆಯಿತಾ. ಸೊ ಬೋರ್ ಆದಾಗೆಲ್ಲ ಅದಾದಮೇಲೆ ಹೋಗಿ ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದೆ. ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಗೋಲ್ಗಪ್ಪ ತಿಂದು ಅದಾದಮೇಲೆ ಮತ್ತೆ ಏನದು ತೂತೋಡೆ ಅಂತ ಅಂತಾರೆ, ಅದು ತಿಂದೆ. ಸೊ ಮತ್ತೆ ಮನೆಗೆ ಪಾರ್ಸಲ್ ಅಂತ ಹೇಳಿ ಗೋಬಿನ ತೊಗೊಂಡು ಬಂದೆ. ನನಗೇನೋ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಆಚೆ ಫುಡ್ಸ್ ತಿಂದರೆ ನನಗೆ ಬೇಜಾರಾದಾಗ. ಸೊ ಅದಾದಮೇಲೆ ಮನೆಗೆ ಬಂದು ಗೋಬಿನ ತಿಂದೆ. ನನ್ನ ಓದ್ ವಿಡಿಯೋದಲ್ಲಿ ನಾನಿನ್ನೂ ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ, ಅಷ್ಟರಲ್ಲೇ ಅಷ್ಟು ಬೇಗ ಮೆಸ್ಸಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಊಟ ಮಾಡ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.